ಆಫೀಸರ್ ಬನ್ನಿ. ಸಿದ್ದು ಸೀರಿಯಸ್ ಆಗಿರೋ ಬಾ. ರೀ ರೀ ಹೇಳ್ರಿ. ಶೌರ್ಯ ನೋಡಪ್ಪ. ಅಪ್ಪ ಏನಾಯ್ತಪ್ಪ? ಮಾವ ಮಾವ ಕಣ್ಬಿಡಿ. ಅಪ್ಪ ಮಾವ ರೀ ಏನಾಯ್ತಮ್ಮ? ಗೊತ್ತಿಲ್ಲ ಶೌರ್ಯ. ಅಪ್ಪ ಕಣ್ಬಿಡ್ರಿ. ರೀ ಅಪ್ಪ. ಅಜಯ್ ಓಹೋ, ಯಾರಿಗೋ ಸ್ಕೆಚ್ ಹಾಕಿದ್ರೆ ಇವ್ರಿಗೆ ಎಫೆಕ್ಟ್ ಆಗಿದೆ ಇಲ್ಲಿ. ಪರವಾಗಿಲ್ಲ. ಈ ಮನೆಯಲ್ಲಿ ಯಾರೋ ಒಬ್ರಿಗೆ ತೊಂದರೆ ಆದ್ರೆ ಸರಿ, ಆ ತೊಂದರೆ ನಮಗಾಗ್ಲಿಲ್ವಲ್ಲ. ಆಫೀಸರ್ ಬೇಗ ಡಾಕ್ಟರಿಗೆ ಕಾಲ್ ಮಾಡಿ. ಆಫೀಸರ್ ಮಾಡ್ತೇನೆ ರೀ. ಅಪ್ಪ ರೀ ಕಣ್ಬಿಡ್ರಿ. ಅಜಯ್ ಅಜಯ್ ಲೈ ಮೊದಲು ಆ ಕಿಟಕಿಗಳನ್ನು ತೆಗಿರಿ, ಬೇಗ ತೆಗಿರಿ. ಅಪ್ಪ ರೀ. ಶೌರ್ಯ, ಡಾಕ್ಟರ್ ಎಷ್ಟೊತ್ತಿಗೆ ಬರ್ತಾರಪ್ಪ? ಇನ್ನೇನ್ ಬರ್ಬೋದಮ್ಮ. ಬನ್ನಿ ಡಾಕ್ಟರ್. ಏನಾಯ್ತು? ನಮ್ಮ ಮಾವ ಇದಕ್ಕಿದ್ದ ಹಾಗೆ ತಲೆ ತಿರುಗಿ ಬಿದ್ರು ಡಾಕ್ಟರ್. ಇಲ್ಲಿವರೆಗೂ ಅವರು ಚೆನ್ನಾಗೇ ಇದ್ರು. ಇದಕ್ಕಿದ್ದ ಹಾಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ.
ಏನಿದು ಸ್ಮೆಲ್ಲು? ಸೊಳ್ಳೆಗಳು ಜಾಸ್ತಿ ಇದೆ ಅಂತ ನಾನೇ ಈ ಲಿಕ್ವಿಡ್ನ ತಂದು ಇಲ್ಲಿ ಹಾಕಿದ್ದೆ ಡಾಕ್ಟರ್. ಆ ಲಿಕ್ವಿಡ್ ಸ್ವಲ್ಪ ಕೊಡಿ ಇಲ್ಲಿ. ಇದು ರೆಗ್ಯುಲರ್ ಸ್ಮೆಲ್ ತರ ಇಲ್ಲ, ಇದರಲ್ಲಿ ಸಮಥಿಂಗ್ ಏನೋ ಮಿಕ್ಸ್ ಆಗಿದೆ. ಮೇ ಬಿ ಈ ಸ್ಮೆಲ್ಲಿಂದಾನೇ ಇವ್ರಿಗೆ ಹೀಗಾಗಿದೆ ಅಂತ ಅನ್ಸುತ್ತೆ. ಡಾಕ್ಟರ್, ಆ ಲಿಕ್ವಿಡ್ಗೂ ನಮ್ಮ ಮಾವ ತಲೆ ತಿರುಗಿ ಬೀಳೋದಕ್ಕೂ ಏನ್ ಸಂಬಂಧ ಇದೆ? ಇದರಲ್ಲಿ ಮಿಕ್ಸ್ ಆಗಿರೋ ಲಿಕ್ವಿಡ್ ಇಂದ ಲಂಗ್ಸ್ ಮೇಲೆ ಪ್ರಭಾವ ಬೀರಿ ಅಪ್ಪನ ಆರೋಗ್ಯಕ್ಕೆ ಅಪಾಯ ಇಲ್ಲ ಅಲ್ವಾ ಡಾಕ್ಟರ್? ನಾನೀಗ ಮೆಡಿಸಿನ್ಸ್ ಕೊಟ್ಟಿದ್ದೀನಿ, ಬೆಳಿಗ್ಗೆವರೆಗೂ ನೋಡೋಣ. ಇಲ್ಲ ಅಂದ್ರೆ ಬೆಳಿಗ್ಗೆ ಇವ್ರನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡಬೇಕಾಗತ್ತೆ. ಎಲ್ರ ರೂಮಲ್ಲೂ ಅದೇ ಸೊಳ್ಳೆ ಔಷಧಿ ಹಾಕಿದ್ದಲ್ವಾ? ಈ ರೂಮಲ್ಲಿ ಮಾತ್ರ ಏನೋ ಬೆರೆಸಿದ್ದಾರೆ ಅಂದ್ರೆ ಯಾರು ಬೆರೆಸಿರ್ತಾರೆ? ಸಂಪದ, ನೀನು ಒಂದು ತಗೋ. ಬೇಡ ಬೇಡ, ಅಂದ್ರೆ ನಂಗೆ ಸ್ಮೆಲ್ ಆಗಲ್ಲ. ಅದರಲ್ಲಿ ನೀನೇನೋ ಮಿಕ್ಸ್ ಮಾಡಿದ್ಯಾ, ಅದಕ್ಕೆ ಅಪ್ಪಂಗೆ ಹೀಗಾಗಿರೋದು. ಕಲ್ಯಾಣಿ, ಆ ತರ ಕೆಲಸ ಮಾಡೋ ಅವಶ್ಯಕತೆ ನಮ್ಗೇನಿದೆ? ನಿಮ್ಗಲ್ದೆ ಇನ್ಯಾರಿಗಿದೆ? ನಾವೊಂದ್ 4 ದಿನ ಇಲ್ಲಿ ನೆಮ್ಮದಿಯಾಗಿ ಇದ್ದು ಹೋಗೋಣ ಅಂತ ಬಂದ್ರೆ ನೀನ್ ನಮ್ಗೆ ಅವಮಾನ ಮಾಡಿ ಅನುಮಾನಿಸ್ತಾ ಇದ್ಯಾ. ಅನುಮಾನ ಅಲ್ಲ, ನಿಜ. ನೀನೇ ಆ ಲಿಕ್ವಿಡ್ ಅಲ್ಲಿ ಏನೋ ಮಿಕ್ಸ್ ಮಾಡಿದ್ಯಾ.
ಸಂಪಾದನೆ ಮಿಕ್ಸ್ ಮಾಡಿರೋದು ಅಂತ ಹೇಗೆ ಹೇಳ್ತೀಯ ಕಲ್ಯಾಣಿ? ಅವಾಗ್ಲೇ ನಿನ್ ರೂಮಲ್ಲೂ ಇಟ್ಕೋ ಅಂತ ಕೈ ಕೊಟ್ರೆ ಬೇಡ ಅಂತ ಹೇಳಿದ್ಲು. ಅಂದ್ರೆ ಆ ಲಿಕ್ವಿಡ್ ಅಲ್ಲಿ ಇವಳು ಏನೋ ಮಿಕ್ಸ್ ಮಾಡಿದಾಳೆ. ಅದು ನಮ್ಮಪ್ಪನ ರೂಮಿಗೂ ಬಂತು. ನಿನಗಿಷ್ಟ ಬಂದಂಗೆ ನೀನೇನನ್ನ ಊಹಿಸ್ಕೊಂಡು ಮಾತಾಡ್ಬೇಡ ಕಲ್ಯಾಣಿ. ನನಗೆ ಆ ಸ್ಮೆಲ್ ಇಷ್ಟ ಆಗಲ್ಲ, ಅದಕ್ಕೆ ಬೇಡ ಅಂತ ಹೇಳ್ದೆ. ಬೇಡ ಅಂದೆ ಅಂತ ನಾನೇ ಅದ್ರಲ್ಲೇನೋ ಮಿಕ್ಸ್ ಮಾಡಿದೀನಿ ಅಂತನಾ? ಅಲ್ಲ ಏನಮ್ಮ ಇದು? ಕಲ್ಯಾಣಿ ಈ ರೀತಿ ಮಾತಾಡ್ತಾ ಇದ್ರೆ ನೀವೆಲ್ಲ ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ? ನಮ್ ನೋವಲ್ಲಿ ನಾವಿದ್ದು ಏನೋ ರೆಸ್ಟ್ ಸಿಗುತ್ತೆ ಅಂತ ಇಲ್ಲಿಗೆ ಬಂದ್ರೆ ಏನಮ್ಮ ಇವೆಲ್ಲ? ಕಲ್ಯಾಣಿ, ಮೊದಲು ಭಾವನ ಆರೋಗ್ಯದ ಬಗ್ಗೆ ಗಮನ ಕೊಡೋಣ. ನಿಮ್ ಜಗಳ ಎಲ್ಲ ಆಮೇಲೆ ಇಟ್ಕೊಳ್ಳಿ. ನಮ್ಮಪ್ಪ ಬೇಗ ಹುಷಾರಾದ್ರೆ ಸರಿ. ಏನಾದ್ರೂ ಆಯ್ತು ಅಂದ್ರೆ ನಿಮ್ಮನ್ನ ಜೀವಂತವಾಗಂತೂ ಉಳ್ಸಲ್ಲ. ಪ್ರತಿ ಸಲ ನಾವ್ ಏನ್ ಅನ್ಕೊಂಡ್ರು ಅದಕ್ಕೆ ಎದುರಾಗಿ ಅವಳೇನಾದ್ರೂ ಮಾಡ್ತಾಳೆ. ಇವತ್ತು ಎಲ್ರ ಮುಂದೆ ಅವಮಾನ ಮಾಡಿದ್ದಾಳೆ. ಮಾತಾಡಕ್ ಅವಕಾಶ ಕೊಡ್ದೇನೆ ಅವಳು ಲಾಜಿಕಲ್ ಆಗಿ ಮಾತಾಡ್ತಾ ಇದ್ರೆ ಮಾತೇ ಬರ್ತಾ ಇರ್ಲಿಲ್ಲ ನಂಗೆ. ಆ ಲಿಕ್ವಿಡ್ ನಾನ್ ಶಿವಪಾರ್ವತಿ ಅಜ್ಜಿಗೆ ಇಡ್ಬೇಕು ಅಂತಿಟ್ಟಿದ್ರೆ ನಮ್ ಚಿಕ್ಕಮ್ಮ ಮಾಡಿದ ಎಡವಟ್ಟಿಂದ ಅದು ಕೊನೆಗೆ ಕಲ್ಯಾಣಿ ಅವ್ರ ಅಪ್ಪನ ರೂಮಿಗೆ ಹೋಯ್ತು. ಸರಿ, ಮನೆಯಲ್ಲಿ ಯಾರಾದ್ರೂ ಒಬ್ರಿಗೆ ತೊಂದರೆ ಆಗತ್ತೆ ಅನ್ಕೊಂಡ್ರೆ ಅದ್ರ ಪಾಯ್ಸನ್ ಮಿಕ್ಸ್ ಮಾಡಿರೋ ವಿಷಯ ಡಾಕ್ಟರ್ ಇಂದ ಹೊರಗಡೆ ಬಂತು. ವಿಷ ಮಿಕ್ಸ್ ಆಗಿರೋ ವಿಷಯ ಅಷ್ಟೇ ಆಚೆ ಬಂದಿರೋದು. ಲಕ್ಕಿಲಿ ನಮ್ಮ ಹೆಸರು ಆಚೆ ಬಂದಿಲ್ಲ ಸ್ಯಾಮ್. ಅದಕ್ಕೆ ಕಾರಣ ನಾವೇ ಅಂತ ಗೊತ್ತಾದ್ರೆ ಮಾತ್ರ ಇವತ್ತಿ ಮನೇಲಿ ನಮ್ಮ ಪರಿಸ್ಥಿತಿ ಬೇರೆನೇ ಇರೋದು. ಇಲ್ಲ ಸಿದ್ದು, ಇವ್ರನ್ನ ಯಾವ ಮಾರಿಸ್ಬೇಕು ಅಂತ ನಾವು ಒಳ್ಳೆಯವ್ರಾಗಿ ಆಕ್ಟ್ ಮಾಡಿದ್ವಿ. ಎಲ್ಲ ಅವಮಾನನೂ ಸಹಿಸ್ಕೊಂಡ್ವಿ. ರೋಡ್ ಗುಡ್ಸೋ ಕೆಲಸ ಕೂಡ ಮಾಡಿದ್ವಿ. ಎಲ್ಲ ಸಹಿಸ್ಕೊಂಡ್ವಿ. ಆದ್ರೆ ನಾವ್ ಅನ್ಕೊಂಡಿರೋ ರೀತಿ ಇಲ್ಲಿ ಏನೂ ಆಗ್ಲಿಲ್ಲ. ಏನು ನಡೀಲಿಲ್ಲ ಅಂತೆಲ್ಲ ಸಂಪದ. ಅವೆಲ್ಲ ನಡೆದಿದ್ದಕ್ಕೆ ನಾವಿವತ್ತು ಈ ಮನೆಯಲ್ಲಿರೋದು. ಇಲ್ಲ ಅಂದ್ರೆ ಈ ಮನೆ ಹತ್ರನೂ ಬರಕ್ಕಾಗ್ತಿರ್ಲಿಲ್ಲ. ಬಂದು ಪ್ರಯೋಜನ ಏನಿದೆ ಸಿದ್ದು? ಬಂದು ಏನ್ ಮಾಡ್ಬಿಟ್ವಿ? ಪ್ರತಿ ಸಲ ಅವಳು ನಮ್ ಪ್ಲಾನ್ ಕಲ್ ಹಾಕ್ತಾಳೆ. ನಮ್ ಕೈಯಲ್ಲಿ ಏನು ಮಾಡಕ್ಕಾಗ್ದೆ ಇಲ್ಲೋಡು ಹೀಗೆ ನಿಂತ್ಕೊಂಡು ಯೋಚನೆ ಮಾಡ್ಬೇಕು. ಸರಿ, ಈ ಸರಿ ಬಿಟ್ಬಿಡೋಣ. ನೆಕ್ಸ್ಟ್ ಟೈಮ್ ಈ ತರ ಅಲ್ಲ ಸ್ಯಾಮ್, ಸ್ವಲ್ಪ ಸ್ಟ್ರಾಂಗ್ ಆಗಿ ಪ್ಲಾನ್ ಮಾಡಬೇಕು. ಏಟ್ ಬಿದ್ರೆ ಅವ್ರು ಪೀಸ್ ಆಗೋ ತರ ಏಟ್ ಕೊಡ್ಬೇಕು. ಯಾರು ಗೇಟ್ ಬಿದ್ರು ಬೀಳದೆ ಹೋದ್ರು ನಾನು ಮಾತ್ರ ಆ ಕಲ್ಯಾಣಿನ ಬಿಡೋದಿಲ್ಲ. ಅವಳು ಎಲ್ಲಾರ ಮುಂದೆ ನನ್ ಮೇಲೆ ಕೈ ಮಾಡಿದ್ಲು. ಬಾಯಿಗೆ ಬಂದಾಗ ಬೈದ್ಲು. ಗೇಟ್ಗೆ ಎದುರೆ ಇಟ್ಟು ಕೊಡ್ತೀನಿ. ಆ ಕಲ್ಯಾಣಿ ಅಂತ್ಯ ನೋಡೋವರೆಗೂ ನಾನ್ ಸುಮ್ನಿರಲ್ಲ ಸಿದ್ದು. ಅಪ್ಪ ಹೇಗಿದ್ರು ಏನೋ? ಅಮ್ಮ, ಅಪ್ಪಂಗ್ ಹೇಗಿದೆ? ಇನ್ನು ಮಲ್ಕೊಂಡೇ ಇದ್ದಾರಮ್ಮ, ನಿದ್ದೆಯಿಂದ ಎದ್ದಿಲ್ಲ. ಹೌದಾ? ಸರಿ, ಒಂದ್ಸಲ ನೋಡ್ಕೊಂಡ್ ಬರೋಣ. ಬೆಳಿಗ್ಗೆ ಆದ್ಮೇಲೆ ಹುಷಾರಾಗಿಲ್ಲ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಡಾಕ್ಟರ್ ಹೇಳಿದ್ರಲ್ಲ. ನಿಜ, ನಾನು ಅದನ್ನೇ ಅನ್ಕೊಂಡೆ.
ಇಷ್ಟು ಬೆಳಿಗ್ಗೆನೆ ಎದ್ದು ಪೂಜೆ ಮಾಡ್ತಿರೋದನ್ನ ನೋಡಿ ತುಂಬಾ ದಿನಗಳೇ ಆಯ್ತು. ಏನ್ ವಿಶೇಷ ಅಮ್ಮ? ನನಗೂ ಅದೇ ಆಶ್ಚರ್ಯ ಆಗ್ತಿದೆ. ಅಮ್ಮ ಇಷ್ಟು ಬೆಳಗ್ಗೆದ್ದು ಪೂಜೆ ಮಾಡ್ತಿದ್ರಲ್ಲ, ಯಾಕೆ? ಇವತ್ತು ಯಾವ ಹಬ್ಬನೂ ಇಲ್ಲ. ಶುಕ್ರವಾರ ಆದ್ರೆ ನೀನೋ ನಾನೋ ಯಾರಾದ್ರೂ ಪೂಜೆ ಮಾಡ್ತೀವಿ. ಇವತ್ತು ಯಾಕಮ್ಮ ಇಷ್ಟು ಬೇಗ ಪೂಜೆ ಮಾಡ್ತಿದ್ದಾರೆ?